ನಮಸ್ಕಾರ, ರಾಮಾಮೃತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಜೊತೆ ರಾಮನ ಕಥೆಯನ್ನು ಕೇಳುವವರಾಗಿ. ಶ್ರೀ ವಿಷ್ಣುವು ಮನುಷ್ಯ ಅವತಾರವನ್ನು ಅವತರಿಸಿ ಬರ್ತಾರೆ ರಾವಣನ ವಧೆಗಾಗಿ. ದೇವತೆಗಳು ಅವರ ಸಹಾಯಕ್ಕಾಗಿ ವಾನರರನ್ನು ಸೃಷ್ಟಿಸ್ತಾರೆ. ತದನಂತರದಲ್ಲಿ ದಶರಥ ಮಹಾರಾಜರ ಮಕ್ಕಳಾಗಿ ರಾಮ, ಲಕ್ಷ್ಮಣ, ಶತ್ರುಘ್ನ ಹಾಗೂ ಭರತರು ಅಯೋಧ್ಯ ರಾಜ್ಯದಲ್ಲಿ ಅನ್ಯೋನ್ಯವಾಗಿ ಆಟೋಟಗಳನ್ನು ಆಡುತ್ತಾ ಎಲ್ಲ ವಿದ್ಯೆಗಳಲ್ಲೂ ಪರಿಣಿತಿ ಹೊಂದುತ್ತಾ ತುಂಬಾ ಸುಖವಾಗಿ ಬೆಳೀತಾ ಇರ್ತಾರೆ. ಹೀಗೆ ಎಲ್ಲ ವಿದ್ಯೆಗಳಲ್ಲೂ ಪರಿಣಿತಿ ಹೊಂದಿ ಎಲ್ಲ ಆಟಗಳನ್ನು ಆಡುತ್ತಾ ಚೆನ್ನಾಗಿ ಬೆಳೆಯುತ್ತಿದ್ದ 4 ಜನ ಮಕ್ಕಳಲ್ಲಿ ರಾಮನೆಂದರೆ ಲಕ್ಷ್ಮಣನಿಗೆ ತುಂಬ ಪ್ರೀತಿ, ಲಕ್ಷ್ಮಣನೆಂದರೆ ರಾಮನಿಗೆ ತುಂಬ ಪ್ರೀತಿ. ರಾಮನು ಎಂದಿಗೂ ಲಕ್ಷ್ಮಣನನ್ನು ಬಿಟ್ಟು ಊಟ ಮಾಡಿದ್ದಿಲ್ಲ ಅಥವಾ ಮಲಗಿದ್ದಿಲ್ಲ. ಹಾಗೆಯೇ ಶತ್ರುಘ್ನ ಹಾಗೂ ಭರತರು ಕೂಡ. ಹೀಗೆ 4 ಜನ ಮಕ್ಕಳು ಅರಮನೆಯಲ್ಲಿ ತುಂಬ ಪ್ರೀತಿಯಿಂದ ಇರ್ತಾರೆ. ಅನ್ಯೋನ್ಯವಾಗಿ ಆಟೋಟಗಳನ್ನು ಆಡುತ್ತಾ ವಿದ್ಯಾಭ್ಯಾಸಗಳನ್ನು ಕಲಿಯುತ್ತಾ ಬೆಳೀತಾ ಇರ್ತಾರೆ. ಆ ಬೆಳವಣಿಗೆಯನ್ನು ನೋಡುತ್ತಾ ದಶರಥ ಮಹಾರಾಜರಿಗೂ ತುಂಬ ಖುಷಿಯಾಗುತ್ತೆ, ಸಂತೋಷದಿಂದ ಇರ್ತಾರೆ. ಆ ಸಮಯದಲ್ಲಿ ತನ್ನ ಮಕ್ಕಳು ಬೆಳೆಯುತ್ತಿರೋದನ್ನು ನೋಡಿಬಿಟ್ಟು ದಶರಥ ಮಹಾರಾಜರು ಆ ಮಂತ್ರಿಗಳೊಡನೆ ಪ್ರಸ್ತಾಪಿಸ್ತಾರೆ. ಅವರ ವಿವಾಹವನ್ನು ಮಾಡಬೇಕು ಅಂದ್ಕೊತಾ ಇದ್ದೀನಿ, ಅವರ ವಿವಾಹವನ್ನು ಮಾಡುವ ಸಮಯ ಬಂದಿದೆ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಅವರ ಜೊತೆ ಮಾತಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ವಿಶ್ವಾಮಿತ್ರರ ಆಗಮನವಾಗುತ್ತೆ. ಆಮೇಲೆ ಏನಾಗುತ್ತೆ, ವಿಶ್ವಾಮಿತ್ರರು ಏನನ್ನ ಕೇಳೋಕೆ ಬಂದಿರ್ತಾರೆ, ಯಾವ ಕಾರಣಕ್ಕಾಗಿ ಬಂದಿರ್ತಾರೆ, ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.